ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ವ್ಯವಹಾರ ಅಧ್ಯಯನ ವಿಷಯದ ಎಲ್ಲ ವಿಸ್ತರಿಸಿ ಬರೆಯಿರಿ ಅಂದರೆ ಎಕ್ಸ್ಪಾಂಡ್ ಅಂತ ಕೇಳ್ತಾನಲ್ಲ, 1 ಮಾರ್ಕ್ಸಿನ ಕ್ವಶನು ಅವನ್ನೆಲ್ಲ ಕಲೆಕ್ಟ್ ಮಾಡೀನಿ. ಸ್ವಲ್ಪ ನೋಡೋಣ. ಒಂದನೇದು AIME ಅಂದರೆ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅಂತೇಳಿ, ಇದು ನಿರ್ವಹಣೆ ಪಾಠದೊಳಗೆ ಬರ್ತೈತೆ. ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಇನ್ನೊಂದು BPO ಬಿಸ್ನೆಸ್ ಪ್ರೋಸೆಸ್ ಔಟ್ಸೋರ್ಸಿಂಗ್, ಇದು ಹೊರಗುತ್ತಿಗೆ ಅಂತ ಬರ್ತವೆ. ವ್ಯವಹಾರದ ಕೆಲಸಗಳನ್ನು ಹೊರಗಿನ ವ್ಯಕ್ತಿಗಳಿಂದ ಮಾಡಿಸೋದು. ಅದೇ ರೀತಿ KPO ನಾಲೆಡ್ಜ್ ಪ್ರೋಸೆಸ್ ಔಟ್ಸೋರ್ಸಿಂಗ್ ಅಂತ. ಇನ್ನೊಂದು BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್. ಇನ್ನೊಂದು BBA ಮತ್ತು MBA ಅಂತ ಬರ್ತಾವೆ. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇವು ವಿಶ್ವವಿದ್ಯಾಲಯಗಳು ಕೊಡುವಂತಹ ವ್ಯವಹಾರದ ಸಂಬಂಧಪಟ್ಟಂಥ ಕೋರ್ಸ್ಗಳು. ಇನ್ನೊಂದು DPWS ಡಿಫರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅಂತಂದ್ರೆ ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅನ್ನುವಂಥದ್ದು. ಇನ್ನೊಂದು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಂದ್ರೆ ಉದಾರೀಕರಣ, ಖಾಸೀಕರಣ, ಜಾಗತೀಕರಣ. ಇನ್ನೊಂದು GDP, GNP ಇವು ಎಕನಾಮಿಕ್ಸ್ ಮತ್ತು ಬಿಸ್ನೆಸ್ ಸ್ಟಡಿ ಒಳಗೂ ಉದಾಹರಣೆಗಳಾಗಿ ಬಂದಿರ್ತಾವೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಇದು ಸಿಬ್ಬಂದಿ ನಿರ್ವಹಣೆ ಪಾಠದೊಳಗಿರುವಂಥದ್ದು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, HRM, HRD ಅನ್ನುವಂಥದ್ದು. ಇನ್ನೊಂದು KRS, ಇದನ್ನು ಮೊನ್ನೆ ಕೇಳಿದ್ದ, ಕೀ ರಿಸಲ್ಟ್ ಏರಿಯಾಸ್, ಪ್ರಮುಖ ಫಲಿತಾಂಶ ಕ್ಷೇತ್ರಗಳು ಅಂತೇಳಿ. ಇನ್ನೊಂದು ಇವು ಸಿಲೆಬಸ್ಕ್ಕೆ ಇಲ್ಲ, ಇವು ಮೂರು ನಿಯಂತ್ರಿಸುವಿಕೆ ಪಾಠದೊಳಗೆ. ಆದರೂ ಒಂದು ಸ್ವಲ್ಪ ನೋಡೋಣ. ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್, PERT ಅಂತಂದ್ರೆ ಪ್ರೋಗ್ರಾಮ್ ಇವ್ಯಾಲ್ಯುಯೇಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್, CPM ಅಂತಂದ್ರೆ ಕ್ರಿಟಿಕಲ್ ಪಾತ್ ಮೆಥಡ್ ಅಂತೇಳಿ. ಇನ್ನೊಂದು BEA, ಇದು ಹಣಕಾಸಿನ ನಿರ್ವಹಣೆ ಪಾಠದೊಳಗೆ ಸಿಗ್ತಾವೆ. ಬ್ರೇಕ್ ಈವನ್ ಅನಾಲಿಸಿಸ್ ಅಂತೇಳಿ, ಸಮಚ್ಛೇದ ವಿಶ್ಲೇಷಣೆ ಅಂತೇಳಿ. ಇನ್ನೊಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಇನ್ನೊಂದು CBD ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಇನ್ನೊಂದು CEP ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರೋಗ್ರಾಮ್. ಇವೆರಡು ಅದೇ ಪಾಠದೊಳಗೆ ಬರ್ತಾವೆ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಅರ್ನಿಂಗ್ ಪರ್ ಶೇರ್. ಇದು ಕಂಪೋನೆಂಟ್ ಅಂದ್ರೆ ಕಂಪ್ಯೂಟರೈಸೇಷನ್ ಆ್ಯಂಡ್ ಕಂಪ್ಯೂಟರ್ ನೆಟ್ವರ್ಕಿಂಗ್ ಆಫ್ ಕನ್ಸ್ಯೂಮರ್ ಫೋರಾ ಅಂತೇಳಿ. ಇನ್ನೊಂದು NIC ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟ್ರಿ ಅಂತೇಳಿ. ಅಗ್ಮಾರ್ಕ್, ಈ ಚಿಹ್ನೆಗಳು ಬರ್ತಾವೆ. ಅಗ್ರಿಕಲ್ಚರಲ್ ಮಾರ್ಕ್ ಅಂತ ನಾವು ಇದನ್ನ ಕರಿತೇವೆ. ಇನ್ನೊಂದು ಹಾಲ್ಮಾರ್ಕ್ ಅಂತ ಬರ್ತೈತಿ, ಅಂದ್ರೆ ಬಂಗಾರದ ವಸ್ತುಗಳ ಮೇಲೆ ಹಾಕುವಂಥವು. ಇನ್ನೊಂದು FICCI ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತೇಳಿ. ಇನ್ನೊಂದು CII ಅಂತ ಬರ್ತೈತಿ, ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಇನ್ನೊಂದು EPO ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಬರ್ತೈತಿ. ಇನ್ನೊಂದು BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ಇದು ISI ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರ್ತೈತಿ. ಇದು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇನ್ನೊಂದು FIPBI ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬ್ರ್ಯಾಂಡ್ ಬೋರ್ಡ್ ಅಂತೇಳಿ. ಇನ್ನೊಂದು BIFR, ಇದನ್ನ ಕೇಳ್ಯಾನ ಒಂದೆರಡು ಸಲ, ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಸಿಯಲ್ ರೀಕನ್ಸ್ಟ್ರಕ್ಷನ್. ಇದನ್ನ ಮನೆ ಕೇಳಿದ್ದ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅನ್ನುವಂಥದ್ದು. ಇಲ್ಲಿರುವಂಥ ಎಕ್ಸ್ಪಾಂಡ್ಗಳು ಇವು ಸಿಲೆಬಸ್ಕ್ಕಿಲ್ಲ, ಇದು ಹಣಕಾಸಿನ ಮಾರುಕಟ್ಟೆ ಪಾಠದೊಳಗೆ ಕೇಳಿದ್ರು ಇವನ್ನೆಲ್ಲ. ಆದರೂ ಒಂದಿಷ್ಟು ನೋಡ್ಕೊಳ್ರಿ. SEBI ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, NSE ಮತ್ತು BSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇದರ ಅಡಿ ಒಳಗೆ ಕೆಲಸ ಮಾಡುವಂಥವು. ಇನ್ನೊಂದು IPO ಇನಿಷಿಯಲ್ ಪಬ್ಲಿಕ್ ಆಫರ್ಸ್ ಅಂತೇಳಿ. ಇನ್ನೊಂದು OTCEI ಓವರ್ ದ ಕೌಂಟರ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ. ಇನ್ನೊಂದು NSDL ಮತ್ತು CSDL ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್. ಇನ್ನೊಂದು CDSL ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಇದ್ರೊಳಗೆ ಬರುವಂಥವು ಹಣಕಾಸಿನ ಸಂಸ್ಥೆಗಳು ಕೆಲಸ ಮಾಡ್ತಾವೆ. ಇವು IFCI, IDBI, UTI, RBI, LIC, IDFC, ICICI, OTC ಅನ್ನುವಂಥದ್ದು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.